ಬೆಂಗಳೂರಿಗರೆ ಮೆಟ್ರೋ ಎಷ್ಟರ ಮಟ್ಟಿಗೆ ಸೇಫ್, ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಮೆಟ್ರೋ ಮಹಿಳೆಯರಿಗೆ ಎಷ್ಟು ಸೇಫ್ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರೋದರ ನಡುವೆನೆ ರೈಲ್ನಲ್ಲಿ ಮಹಿಳೆಯರಿಗೆ ಕಾಮುಕರಿಂದ ಕಿರುಕುಳ ಆರೋಪ ಕೇಳಿ ಬಂದಿದೆ. ಈಗ ಅಂತಹದ್ದೇ ಘಟನೆಯೊಂದು ಮೆಟ್ರೋದಲ್ಲೂ ಕೂಡ ಬೆಳಕಿಗೆ ಬಂದಿರುವಂತದ್ದು. ನಮ್ಮ ಮೆಟ್ರೋದಲ್ಲಿ ಯುವತಿ ಖಾಸಗಿ ಅಂಗವನ್ನ ಫೋಟೋ ತೆಗೆದು ಏನು ಅವರ ಚಲ್ಲಾಟವನ್ನ ಮೆರೆದಿದ್ದಾರೆ. ಅಂತಹ ಕಾಮುಕ ಈಗ ಅರೆಸ್ಟ್ ಆಗಿದ್ದಾನೆ. ಹೆಣ್ಣು ಮಕ್ಕಳಿಗೆ ಎಲ್ಲೋದ್ರೂ ಕೂಡ ಸೇಫ್ ಇಲ್ಲ. ಎಂಥ ಜಾಗ ಆಗಿರ್ಬೋದು, ಮೆಟ್ರೋ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ಗಳಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಎಲ್ಲೋದ್ರೂ ಕೂಡ ಈ ಕಾಮುಕರನ್ನವರು ಇದ್ದೇ ಇರ್ತಾರೆ. ಹೆಣ್ಣು ಮಕ್ಕಳು ಮೈ ತುಂಬ ಬಟ್ಟೆ ಹಾಕೊಂಡ್ರು ಕೂಡ ಅವರ ಚೆಲ್ಲಾಟ ಮಾತ್ರ ನಿಲ್ಲೋದೇ ಇಲ್ಲ ನೋಡಿ. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಯುವತಿಯ ಅಂಗವನ್ನ ಫೋಟೋ ತೆಗೆದಿದ್ದಾನೆ ಕಾಮುಕ. ಮನೆಯ ಅಕ್ಕ ತಂಗಿ ಯಾರು ಇರೋದಿಲ್ಲ ಅನ್ಸುತ್ತೆ, ಹಂಗಾಗಿ ಈ ರೀತಿ ಕಪಿಚೇಷ್ಟೆಗಳನ್ನ ಮಾಡ್ತಾ ಇರ್ತಾರೆ. ಬೆಂಗಳೂರಿಗರೆ ಮೆಟ್ರೋ ಮಹಿಳೆಯರಿಗೆ ಎಷ್ಟು ಸೇಫ್ ಹಾಗಾದ್ರೆ ನೀವೇ ಯೋಚನೆ ಮಾಡಿ. ಮೆಟ್ರೋ ಮಹಿಳೆಯರಿಗೆ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರೈಲ್ನಲ್ಲಿ ಮಹಿಳೆಯರಿಗೆ ಕಾಮುಕರಿಂದ ಕಿರುಕುಳ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇತ್ತು. ರೈಲು ಹೋಗ್ಲಿ, ಈಗ ಮೆಟ್ರೋದಲ್ಲೇ ನೋಡಿ, ಈ ಪುಣ್ಯಾತ್ಮ ಹೆಣ್ಣು ಮಗಳ ಅಂಗವನ್ನ ಫೋಟೋ ತೆಗೆದು ಅವನ ಕಾಮಚೇಷ್ಟಿಯನ್ನ ಮೆರೆದಿದ್ದಾನೆ. ಏನಿದು ಘಟನೆ ಅಂತ ಗಮನಿಸೋದಾದ್ರೆ, ಒಂದು ವಾರದ ಹಿಂದೆ ಅಂದ್ರೆ ಡಿಸೆಂಬರ್ 25ನೇ ತಾರೀಕು ಕ್ರಿಸ್ಮಸ್ ಹಬ್ಬದ ದಿನ ಬೆಳಿಗ್ಗೆ 9 ಗಂಟೆ ಸರಿಸುಮಾರಿಗೆ ಯುವತಿ ಮೆಜೆಸ್ಟಿಕ್ನಿಂದ JP ನಗರಕ್ಕೆ ಪ್ರಯಾಣವನ್ನ ಬೆಳೆಸಿರ್ತಾಳೆ. ಈ ಸಂದರ್ಭದಲ್ಲಿ ಮಹೇಶ್ ಅನ್ನುವಂತಹ ಕಾಮುಕ ಯುವತಿ ಫೋಟೋ ಹಾಗೆ ವಿಡಿಯೋವನ್ನ ತೆಗೆದಿದ್ದಾನೆ. ವಿಷಯ ತಿಳಿದು ಸಿಟ್ಟಿಗೆದ್ದ ಯುವತಿ ಆತನ ಕಪಾಳಕ್ಕೆ ಬಾರಿಸಿದ್ದಾಳೆ. ಇದೇ ವೇಳೆ ಡ್ಯೂಟಿ ಮುಗಿಸಿ ಮನೆ ಕಡೆ ಹೊರಟಿದ್ದಂತಹ ಮೆಟ್ರೋ ಸಿಬ್ಬಂದಿ ಯುವತಿ ನೆರವಿಗೆ ಧಾವಿಸಿದ್ದಾರೆ. ಸದ್ಯ ಕಾಮುಕ ಮಹೇಶ್ನನ್ನ ಜಯನಗರ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಪೊಲೀಸರು ಆರೋಪಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಸಾಕಷ್ಟು ವಿಡಿಯೋಗಳು ನೋಡಿ, ಬರೀ ಇದೇ ಕೆಲಸ ಆಗೋಗ್ಬಿಟ್ಟಿದೆ. ಏನು ಈ ಯುವತಿ ಒಬ್ಳೆ ಅಂದ್ರೆ ಏನೋ ಅನ್ಬಹುದು, ಬಟ್ ಸಾಕಷ್ಟು ಹೆಣ್ಣು ಮಕ್ಕಳ ವಿಡಿಯೋವನ್ನು ಕೂಡ ಈತ ಇಟ್ಕೊಂಡಿದ್ದಂತೆ. ಹಾಗಾಗಿ ಆರೋಪಿಯನ್ನ ಬಂಧಿಸಿದ್ದು ಅಲ್ಲದೆ ಮೆಟ್ರೋ 5,000 ರೂಪಾಯಿ ದಂಡವನ್ನು ಕೂಡ ವಿಧಿಸಿರುವಂಥದ್ದು. ಇದು ಕಡಿಮೆ ಆಯಿತು. ಇಂಥವ್ರಿಗೆಲ್ಲ ಲಕ್ಷ ರೂಪಾಯಿ ದಂಡ ವಿಧಿಸಿದ್ರೆ ಅವಾಗ ಗೊತ್ತಾಗುತ್ತೆ ಹೆಣ್ಣು ಮಕ್ಕಳ ಬೆಲೆ, ಹೆಣ್ಣು ಮಕ್ಕಳನ್ನ ಯಾವ ರೀತಿ ನೋಡಬೇಕು, ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಏನೇನೆಲ್ಲ ಸಂಕಷ್ಟ ಬರುತ್ತೆ ಅನ್ನೋದು ಗೊತ್ತಾಗಬೇಕು. ಬರೀ 5,000 ದಂಡ ವಿಧಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಈಗ ಜಯನಗರ ಪೊಲೀಸರ ವಶದಲ್ಲಿದ್ದಾನೆ ಕಾಮುಕ ಮಹೇಶ್.